ಧನುರ್ರಾಶಿಯವರಿಗೆ ಹೇಗಿದೆ ಫಲಾಫಲಗಳು? ನೀವು ಅಂದ್ಕೊಂಡಿರೋ ರೀತಿ ಕೆಲಸ ಆಗೋಲ್ಲ, ಅಥವಾ ಏನಾದರೂ ಅಂದ್ಕೊಂಡಿದ್ರೆ ಅದೆಲ್ಲ ಸಮಸ್ಯೆಗಳು ನಿಮಗೆ ತಂದೊಡ್ತದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ನಿಮಗೆ ಬೇಕಾಗ್ತದೆ. ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ನೀವು ಹೂಡಿಕೆಗಳಾಗಿರಬಹುದು, ಎಲ್ಲವನ್ನ ನೀವು ಸಾಲ ತೆಗೆದುಕೊಳ್ಳೋದಾಗಲಿ ಸಾಲ ಕೊಡೋದಾಗಲಿ, ನೀವು ಎದೆಯೊಳಗೆ ಏನೂ ಇರಲ್ಲ, ಆದರೂ ಹೊರಟೊರಟಾಗಿ ಮಾತಾಡಿ ನೀವು ಇರ್ತಕ್ಕಂಥ ಸಮಯವನ್ನು ಮತ್ತು ಇರ್ತಕ್ಕಂಥ ಅವಕಾಶಗಳನ್ನು ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ದುರ್ಗೇಶ್ವರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ, ವಿಶೇಷವಾಗಿ 2026 ವರ್ಷದ ಆರಂಭ ಜನವರಿ ತಿಂಗಳು ಧನುರ್ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ಅಂತ ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ, ಇದೇ ಮಕರ ಸಂಕ್ರಮಣ 14ನೇ ತಾರೀಕು ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ. 13ನೇ ತಾರೀಕು ಶುಕ್ರಗ್ರಹ ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡಿ 18ರಿಂದ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ 17 ಮತ್ತು 18ನೇ ತಾರೀಕು ಅಂಗಾರಕ ಮತ್ತು ಚಂದ್ರ ಅಂದರೆ ಮಕರ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಈ ಧನುರ್ರಾಶಿಯವರಿಗೆ ಈ ಪಂಚಗ್ರಹಗಳ ಒಂದೇ ರಾಶಿಯಲ್ಲಿ ಐದು ಗ್ರಹಗಳು ಕೂಡಿರೋದ್ರಿಂದ ಈ ಪಂಚಗ್ರಹ ಯೋಗದಿಂದ ಯಾವ ರೀತಿ ಇದೆ ಫಲಾಫಲಗಳನ್ನು ನೋಡೋಣ. ಈ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಆಗ್ತದೆ. ನೀವು ಅಂದ್ಕೊಂಡಿರೋ ರೀತಿ ಕೆಲಸ ಆಗೋಲ್ಲ, ಅಥವಾ ಏನಾದರೂ ಅಂದ್ಕೊಂಡಿದ್ರೆ ಅದೆಲ್ಲ ಸಮಸ್ಯೆಗಳು ನಿಮಗೆ ತಂದೊಡ್ತದೆ ಈ ಧನುರ್ರಾಶಿಯವರಿಗೆ. ಆದರೆ ಈ ಬುಧ ಮತ್ತು ಶುಕ್ರನ ಸಂಚಾರದಿಂದ ವೃತ್ತಿ ಜೀವನದಲ್ಲಿ ಏನೇ ಅಡೆತಡೆ ಸೂರ್ಯ ಭಗವಂತ ಕೊಟ್ಟರು, ಆ ಬುಧನ ಪ್ರಭಾವದಿಂದ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಹೊಸ ಅವಕಾಶಗಳು ನಿಮಗೆ ಧನುರ್ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹೊಸ ಅವಕಾಶಗಳು ನಿಮಗೆ ದೊರಕುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಾವು ಹೇಳೋದಾದರೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ನಿಮಗೆ ಬೇಕಾಗ್ತದೆ. ಈ ಹೊಸ ಅವಕಾಶಗಳು ಹೊಸ ಹೂಡಿಕೆಗಳು ನಿಮಗೆ ಹುಡುಕೊಂಡು ಬರ್ತವೆ. ಆದರೆ ಸ್ವಲ್ಪ ಹೆಚ್ಚಿನ ಜಾಗರೂಕತೆಯಿಂದ ಅದನ್ನೆಲ್ಲವನ್ನು ನಿಭಾಯಿಸಬೇಕಾಗ್ತದೆ. ಏಕೆಂದರೆ ಸ್ವಲ್ಪ ಈ ಕುಜ ನಿಮ್ಮ ಅನುಕೂಲಕರವಾಗಿರ್ತಕ್ಕಂಥ ಸ್ಥಾನದಲ್ಲಿ ಇರದೇ ಇರೋ ಕಾರಣ ಒಂದಲ್ಲ ಎರಡು ಸಾರಿ ಯೋಚನೆ ಮಾಡಿ ನೀವು ಹೂಡಿಕೆಗಳಾಗಿರಬಹುದು, ಎಲ್ಲವನ್ನು ನೀವು ಸಾಲ ತೆಗೆದುಕೊಳ್ಳೋದಾಗಲಿ ಸಾಲ ಕೊಡೋದಾಗಲಿ ಜನವರಿ ತಿಂಗಳಲ್ಲಿ ಧನುರ್ರಾಶಿಯವರು ಮಾಡೋಕ್ಕೆ ಹೋಗ್ಬಿಡಿ, ತಗಲಾಕೊಂಡ್ಬಿಡ್ತೀರಾ. ಯಾಕೆಂದರೆ ನಿಮ್ಮ ಆ ಕುಜನ ಸ್ಥಾನ ಚೆನ್ನಾಗಿಲ್ದಿರೋ ಕಾರಣ ಸ್ವಲ್ಪ ಜಾಗರೂಕತೆಯಿಂದಿರಿ. ಇನ್ನು ಆರೋಗ್ಯದ ವಿಚಾರದಾಗಿ ಮಾಡೋದಾದರೆ, ಆರೋಗ್ಯದಲ್ಲಿ ನಿಮಗೆ ಹೆಚ್ಚಿನ ಯಶಸ್ಸು ಎಲ್ಲ ಸಿಗ್ತದೆ. ಯಾಕೆಂದರೆ ನೀವು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ವಹಿಸ್ತೀರಾ ಜನವರಿ ತಿಂಗಳಲ್ಲಿ. ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ, ಕೌಟುಂಬಿಕವಾಗಿ ನೀವು ಮನೆಯವರ ಹತ್ರ ಆಗಿರಬಹುದು, ಸ್ನೇಹಿತ ವರ್ಗದಲ್ಲಾಗಿರೋ ಸ್ವಲ್ಪ ಮೃದುವಾಗಿ ಮಾತಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ನೀವು ಎದೆಯೊಳಗೆ ಏನೂ ಇರಲ್ಲ, ಆದರೂ ಹೊರಟೊರಟಾಗಿ ಮಾತಾಡಿ ನೀವು ಇರ್ತಕ್ಕಂಥ ಸಮಯವನ್ನು ಮತ್ತು ಇರ್ತಕ್ಕಂಥ ಅವಕಾಶಗಳನ್ನು ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಹಾಗಾಗಿ ಅವರೊಟ್ಟಿಗೆ ಮೃದುವಾಗಿ ಮಾತಾಡುವಂತಹ ಒಂದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಅದರಿಂದ ನಿಮಗೆ ಉತ್ತಮವಾಗಿರ್ತಕ್ಕಂಥ ಲಾಭದ ನಿರೀಕ್ಷೆ ನಿಮಗೆ ಇರ್ತದೆ, ಅದರಿಂದ ಲಾಭ ಆಗ್ತದೆ ನಿಮಗೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದರೆ ಸ್ವಲ್ಪ ನೀವು ಕಷ್ಟಪಡಬೇಕಾಗ್ತದೆ. ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಹಾಗೂ ಹೆಚ್ಚಿನ ಏಕಾಗ್ರತೆ ನಿಮಗೆ ವಿದ್ಯಾರ್ಥಿ ಜೀವನಕ್ಕೆ ಬೇಕಾಗ್ತದೆ. ಹುಷಾರಾಗಿರಿ, ನೀವು ಒಳ್ಳೆಯದಾಗ್ತದೆ. ಇದೆಲ್ಲದರಿಂದ ಪರಿಹಾರ ಏನು ಜನವರಿ ತಿಂಗಳಲ್ಲಿ ಆಗಿದ್ರೆ ಅಂತಂದರೆ, ನೀವು ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಹಾಲಿನ ಅಭಿಷೇಕವನ್ನು ಪಂಚಾಮೃತ ಅಭಿಷೇಕವನ್ನು ಮಾಡಿಸೋದ್ರಿಂದ, ಆಂಜನೇಯ ಸ್ವಾಮಿಯವರಿಗೆ ನೀವು ವಿಳ್ಯದೆಲೆ ಹಾರವನ್ನು ಮಾಡಿಸೋದ್ರಿಂದ ಹೆಚ್ಚಿನ ಫಲಾಫಲಗಳು ನೀವು ನಿರೀಕ್ಷೆ ಮಾಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.